NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ದೇವರಿಪ್ಪರಿಗೆಯ ಯಲಗೋಡ ಗ್ರಾಮದಲ್ಲಿ ಬಸವೇಶ್ವರ ಜಯಂತಿಯ ಅದ್ಧೂರಿ ಆಚರಣೆ. ದೇವರಿಪ್ಪರಿಗೆ ತಾಲೂಕಿನ ಯಲಗೋಡ ಗ್ರಾಮದಲ್ಲಿರುವ ಬಸವೇಶ್ವರ ವೃತ್ತದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಸ್ವಾಮೀಜಿಯವರು ನಿಂಗಯ್ಯ ಮಹಾಸ್ವಾಮಿಗಳು, ರಾಜಶೇಖರ್ ಮಹಾಸ್ವಾಮಿಗಳು, ಮಡಿವಾಳಯ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಮಾನತೆಯ ಹರಿಕಾರ ವಿಶ್ವಜ್ಯೋತಿ ಬಸವೇಶ್ವರರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ ನಿಂಗಯ್ಯ ಸ್ವಾಮಿಗಳು ಹಾಗೂ ಅಣ್ಣಪ್ಪಗೌಡ ಪಾಟೀಲ್, ಸಾಹೇಬಣ್ಣ ಬಾಗೇವಾಡಿ, ಯೋಗಿ ತಳ್ಳೋಳಿ, ಸೋಮಶೇಖರ್ ಹೊಸ್ಮನಿ ಹಾಗೂ ಈ ಸಂದರ್ಭದಲ್ಲಿ ರೈತರು ತಮ್ಮ ಎತ್ತುಗಳನ್ನು ತಂದು ಮೆರವಣಿಗೆ ಮಾಡುವ ಮೂಲಕ ಗ್ರಾಮದ ಮುಖಂಡರಾದ ಉಮೇಶ್ ಇಂಗಳಗಿ, ರಮೇಶ್ ಗುಬ್ಬೇವಾಡ್, ಲಕ್ಷಪ್ಪ ಬಸರಿ, ರವಿ ಗಾಣಿಗೇರ್, ಮಡಿವಾಳಪ್ಪ ಕೋರಿ, ಗೊಲ್ಲಪ್ಪ ಜಾಯಿ, ಬಾಬು ವಾಗೇವಾಡಿ, ಮಂಜು ಕೆಂಬಾವಿ, ಡಾಕ್ಟರ್ ಚಿದಾನಂದ ಶಾಸ್ತ್ರಿ, ಡಾಕ್ಟರ್ ಮುತ್ತು ಬ್ಯಾಕೋಡ್, ಡಾಕ್ಟರ್ ಬಸಲಿಂಗಪ್ಪ ಜಾಯಿ, ನಜೀರ್ ಪಟೇಲ್, ಕಳಮೇಶ್ವರ್, DM ಚೌಧರಿ, ಶ್ರೀಧರ್ ಪತ್ತಾರ್, ಗುರುಲಿಂಗಪ್ಪ ಬಡಗೇರ್, ಗುರಡ್ಡಿ, ಬಸರಿ ಶೇಖಪ್ಪ ಪೂಜಾರಿ ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬಾಜಿ, ಡೊಳ್ಳುಗಳ ಮುಖಾಂತರ ಬಸವೇಶ್ವರ ಜಯಂತಿ ಆಚರಣೆ ಮಾಡಿದರು. ವರದಿ ಜಿಲ್ಲಾ ವರದಿಗಾರರು ಮಹಬೂಬ್ ಬಾಷಾ ಮನಗೋಡು. ಅನಾಚಾರವೇ ನರಕ, ಕಾಯಕವೇ ಕೈಲಾಸವೆಂದು ಹೇಳಿದ ಅಣ್ಣ ಬಸವಣ್ಣ ಜಗತ್ತಿನ ಮೊಟ್ಟ ಮೊದಲ ಸಮಾನತೆಯ ಅಧಿಕಾರ, ಪ್ರಜಾಪ್ರಭುತ್ವವಾದಿ, ಮಾನವೀಯ ಮೌಲ್ಯಗಳ ಮೊಟ್ಟ ಮೊದಲ ಪ್ರತಿಪಾದಕ ಅಣ್ಣ ಬಸವಣ್ಣನವರನ್ನ ಈ ಸಂದರ್ಭದಲ್ಲಿ ಹೃದಯಾರೆ ಸ್ಮರಿಸಿಕೊಂಡು ಏನು ಯಲಗೋಡ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ಸಂಘದ ಯುವಕರ ವತಿಯಿಂದ ಹಾಗೂ ಯಾವತ್ತು ಬಸವ ಯುವಕ ಅನುಯಾಯಿಗಳಿಂದ ನಡೆಯಲ್ಪಡ್ತಕ್ಕಂಥ ಈ ಒಂದು ಜಯಂತ್ಯೋತ್ಸವದ ಆರ್ಥಿಕವಾಗಿರ್ತಕ್ಕಂಥ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಬಂಧುಗಳೇ, ನಮ್ಮೆಲ್ಲರಿಗೂ ಗೊತ್ತು, ವಿಶ್ವಗುರು ಅಣ್ಣ ಬಸವಣ್ಣನವರು 12ನೆಯ ಶತಮಾನದಲ್ಲಿ ಲಿಂಗಭೇದ, ವರ್ಣ ತಾರತಮ್ಯ, ಅಸಮಾನತೆಯ ವಿರುದ್ಧ ನನಗೆ ಏನು ಕಲ್ಯಾಣ ಮಂಟಪವನ್ನು ಸ್ಥಾಪಿಸುವುದರ ಮುಖಾಂತರ ಸುಮಾರು ಅನೇಕ ಶರಣರನ್ನ ಎಲ್ಲ ಇಂದು ನಮ್ಮ ಯಲಗೋಡ ಗ್ರಾಮದಲ್ಲಿ ಒಂದು ಬಸವೇಶ್ವರ ಸರ್ಕಲ್ ನಲ್ಲಿ ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮ, ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಗ್ರಾಮದ ಗಣ್ಯರು, ಪೂಜ್ಯರು, ಎಲ್ಲ ಗ್ರಾಮಸ್ಥರಿಗೆ ಒಂದು ಅನಂತ ಧನ್ಯವಾದಗಳನ್ನು ಅವರಿಗೆ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಎಲ್ಲ ಜನರು ಮತ್ತೆ ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಮತ ಇರಲಿ, ಭಾಷೆ ಇರಲಿ, ಅಣ್ಣ ಬಸವಣ್ಣವರು ಎಲ್ಲರೂ ಒಂದೇ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹಾಗಾಗಿ ಅಣ್ಣ ಬಸವಣ್ಣನವರು ಹೇಳಿರ್ತಕ್ಕಂಥ ತತ್ವ ಸಿದ್ಧಾಂತ ಏನದವಲ್ಲ, ಅವು ಜಗತ್ತಿನಲ್ಲಿರ್ತಕ್ಕಂಥ ರಷ್ಯಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಆ ಎಲ್ಲ ರಾಷ್ಟ್ರಗಳಿಗೂ ಕೂಡ ಇವತ್ತು ಮಾದರಿಯಾಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನ ಅಮೆರಿಕದಲ್ಲಿರ್ತಕ್ಕಂಥ, ರಷ್ಯಾದಲ್ಲಿರ್ತಕ್ಕಂಥ ದೊಡ್ಡ ಸ್ಥಳಗಳಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪಿಸುವುದರ ಮಾನವೀಯ ಮೌಲ್ಯಗಳನ್ನ ಜಗತ್ತಿಗೆ ಹರಡ್ತಕ್ಕಂಥ ತತ್ವಗಳನ್ನ ಇವತ್ತು ಇಡೀ ವಿಶ್ವದ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ದೇವಿ ಜ್ಞಾನಾಶ್ರಮದ ಪೀಠಾಧಿಪತಿಗಳಂತ ನಿಂಗಯ್ಯ ಮಹಾಸ್ವಾಮಿಗಳು ಅವರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೋರುತ್ತಾ ಅವರ ಪಾದ ಪದ್ಮಗಳಲ್ಲಿ ಪಡಬಟ್ಟು ವಿಶೇಷವಾಗಿ ಈ ವರ್ಷ ಜಯಂತ್ಯೋತ್ಸವ ಅಂಗವಾಗಿ ಗುರುವಿನ ಒಂದು ಧ್ವಜ ಕಾರ್ಯಕ್ರಮವನ್ನ ಗ್ರಾಮದ ಹಿರಿಯರು, ಪೂಜ್ಯರು ಎಲ್ಲರೂ ಈ ಒಂದು ಕಾರ್ಯಕ್ರಮ
ನೆರವೇರಿಸಿಕೊಡಬೇಕೆಂದು ನಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಜಗದ್ಗುರು ಬಸವೇಶ್ವರ